ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವಾಗ ನಾನಿದ್ದೀನಿ ಮುರುಡೇಶ್ವರ ಬೀಚ್ ಹತ್ರ. ಸೊ ಇವಾಗ ಮುರುಡೇಶ್ವರ ಟೆಂಪಲ್ ಹೊಟ್ಟಿದ್ದೀನಿ. ಬನ್ನಿ, ಮುರುಡೇಶ್ವರ ಟೆಂಪಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಟೆಂಪಲ್ ಯಾವ ಥರ ಇದೆ ನೋಡ್ಕೊಂಬರೋಣ ಹಂಗೇನೆ. ಸೊ ನೋಡಿ ಯಾವ ಥರ ಇದೆ ಲೊಕೇಶನಲ್ಲಿ. ವೆದರ್ ಕಂಡೀಷನ್ಸ್ ಕಲರ್ ಐತೆ ಹತ್ರ. ಸೊ ಸ್ನೇಹಿತರೆ, ಮುರುಡೇಶ್ವರ ಟೆಂಪಲ್ ಬಂದಾಗ ರಾಜಗೋಪುರ ಇದೆ, ಅದಕ್ಕೆ ಲೆಫ್ಟಲ್ಲಿ ಬರೋದಕ್ಕೆ 20 ರೂಪಾಯಿ ಟಿಕೆಟ್ ತೊಗೊಂಡು ಮೇಲ್ಗಡೆ ಬಂದಿದ್ದೀನಿ ಇವಾಗ. ಸೊ ಮೇಲಿಂದ ಒಂದು ವ್ಯೂ ಚೆನ್ನಾಗಿ ಕಾಣಿಸುತ್ತೆ, ನೋಡಿ ತೋರಿಸ್ತೀನಿ ಇವಾಗ. ಎಂಜಾಯ್ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಮುರುಡೇಶ್ವರ ರಾಜಗೋಪುರದ ವ್ಯೂ ಪಾಯಿಂಟು. ಇಲ್ಲಿಂದ ಮೇಲ್ಗಡೆಯಿಂದ ಸಾಲ ಕಾಣಿಸುತ್ತೆ. ಸೊ ಸುತ್ತ ಎಲ್ಲ ತೆಂಗಿನ ಮರಗಳು ನೋಡಿ, ಬೀಚ್ ಮುಂದೆ ಹೆಂಗಿದ್ದಾವೆ, ಚೆನ್ನಾಗಿ ಕಾಣಿಸುತ್ತಲ್ಲ. ಸೊ ಇನ್ನೂ ಏನೇನಿದೆ ನೋಡೋಣ. ಹೊರಗಡೆ ಬಂದಿದ್ದೀನಿ. ಸೊ ಈ ಕಡೆಗೆ ಬಂದರೆ ಈ ಮುರುಡೇಶ್ವರ ಟೆಂಪಲ್ ಶಿವನ ವಿಗ್ರಹ ಇದೆ, ಅದು ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಓಕೆವಾ. ಬೀಚ್ ವ್ಯೂ ಫುಲ್ಲು ಸಮುದ್ರ ನೋಡಿ, ಸೈಟ್ ವ್ಯೂ ನೋಡಿ ಯಾವ ಥರ ಇದೆ. ఆర్టిస్ట్ని నిర్వహించురా మరి. ಸೊ ಸ್ನೇಹಿತರೆ, ದರ್ಶನ ಇವಾಗಾಯಿತು. ಸೊ ದೇವಸ್ಥಾನದ ಒಳಗಡೆ ವಿಡಿಯೋಸ್ ಫೋಟೋಸ್ ಏನು ತೆಗಿಯೋಂಗಿಲ್ಲ ಅಂತೆಲ್ಲ ರೂಲ್ ಮಾಡ್ಕೊಂಡವ್ರೆ. ಸೊ ಅದರಿಂದ ಒಳಗಡೆ ದೇವ್ರದ್ದೆಲ್ಲ ಫೋಟೋ ಸಿಗಲ್ಲ. ಸೊ ಇವಾಗ ದರ್ಶನ ಮುಗೀತು, ಹೊರಗಡೆ ಹೊರಾಂಗಣದಲ್ಲಿ ಇದ್ದೀನಿ. ಸೊ ಹೊರಾಂಗಣ ಯಾವ ಥರ ಇದೆ ನೋಡಿ, ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು, ಚೆನ್ನಾಗಿದೆ ನನಗೊಂಥರ. ಗೋಪುರ ನೋಡಿ ಅಲ್ಲಿ, ಹಾಗೆ ಒಂದು ಸ್ವರ್ಣ ರಥ ಇದೆ, ಚಿನ್ನದ ರಥ. ಅದರದ್ದು ಒಂದು ವಿಡಿಯೋ ಹಾಕಿರ್ತೀನಿ, ಟ್ಯಾಗ್ ಮಾಡ್ತೀನಿ ನೋಡಿ. ಸ್ನೇಹಿತರೆ, ಇವಾಗ ಸುಂದರ ರಾಮೇಶ್ವರ ಅಂತ ಟೆಂಪಲ್ ಇದೆ. ಸೊ ಮುರುಡೇಶ್ವರ ಹಿಂದ್ಗಡೆ ಸ್ಟ್ಯಾಚು ಇದೆಯಲ್ಲ, ಅದೇ ಸುಂದರ ರಾಮೇಶ್ವರ. ಸೊ ಇದೆ ನೋಡಿ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ಲ ಸ್ಟ್ಯಾಚು. ನನ್ನ ಕವರ್ ಆಗ್ತಾಯಿಲ್ಲ ಇದು ಫ್ರೇಮಲ್ಲಿ. ಸೊ ನೋಡ್ಕೊಳ್ಳಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ವೆದರ್ ಮಾತ್ರ ಸಖತ್ತಾಗೈತೆ. ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸುತ್ತಮುತ್ತ ಅಂತಂದರೆ, ಫಸ್ಟ್ ಟೈಮ್ ಬಂದಿರೋದಕ್ಕೆ ನನಗೆ ಒಂಥರ ಏನೋ. ಸೊ ಇದು ಒಳಗಡೆ ಹೋದರೆ ಇದು ರಾವಣಂದು ಗೋಕರ್ಣದ್ದು ಏನು ಸಿಚುವೇಶನ್ ಇದೆ ಅದು ಫುಲ್ಲು ಇದು ಮಾಡಿದ್ದಾರೆ. ಭೂಕೈಲಾಸ ಗುಹೆ ಅಂತ ಒಂದು ಇದು ಮಾಡಿಬಿಟ್ಟು ಸಿಚುವೇಶನ್ಗಳು ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಅದರದ್ದು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಟ್ಯಾಗ್ ಮಾಡ್ತೀನಿ ನೋಡಿ ಮುಂದೆ ವಿಡಿಯೋದಲ್ಲಿ. ಸೊ ಇವಾಗ ಇಲ್ಲೊಂದು ದೇವಸ್ಥಾನ ಇದೆ, ಶನಿಮಹಾತ್ಮನ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲಿ ಸೂರ್ಯ ದೇವಂದು ಒಂದು ಇದೆಲ್ಲ ಸ್ಟ್ಯಾಚು ಎಲ್ಲ ಇದ್ದಾವೆ. ಸೊ ಅಲ್ಲೆಲ್ಲ ಹೋಗಿ ಬರೋಣ.
ಇದ್ರೆ ನನ್ನಿಂದ ಇದೆ ನೋಡಿ. ಸೊ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ತಾ ಇರೋದು ಒಂದು ಸುಂದರವಾದ ಸಿಚುವೇಶನ್ ಇದು ಕ್ರಿಯೇಟ್ ಮಾಡಿರೋದೆ. ಸಖತ್ತಾಗಿದೆ ಸ್ಟ್ಯಾಚು. ಇದನ್ನು ನೋಡಿ ಸರ್, ನೋಡಿ ಇಲ್ಲಿ ಅರ್ಜುನ ಬಿಲ್ಲೆಲ್ಲನೂ ಇಲ್ಲಿ ಕೆಳಗಡೆ ಹಾಕ್ಬಿಟ್ಟಿದ್ದಾನೆ. ಅದು ಆ ಟೈಮಲ್ಲಿ ಕೃಷ್ಣ ಅರ್ಜುನಿಗೆ ಗೀತೋಪದೇಶ ಮಾಡ್ತಾ ಇರೋದೊಂದು ಸನ್ನಿವೇಶ ಇದು. ಅದನ್ನು ಇಲ್ಲಿ ಸ್ಟ್ಯಾಚ್ಯೂ ರೂಪದಲ್ಲಿ ಮಾಡಿದ್ದಾರೆ. ಸಖತ್ತಾಗಿ ಕಾಣಿಸುತ್ತೆ ಮಾತ್ರ ನೋಡೋದಕ್ಕೆ. ಸೊ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡೋರು ನೋಡಿ. ನೋಡಿ ಕೆಳಗಡೆ ಎಲ್ಲ ಬಿಲ್ಲಿದ್ದಾವೆ ನೋಡಿ. ಇಲ್ಲಿ ಬಿಲ್ಲು ಮತ್ತು ಬತ್ತಳಿಕೆ ಎರಡನ್ನೂ ಕೆಳಗಡೆ ಹಾಕ್ಬಿಟ್ಟವನೆ. ಅರ್ಜುನ ಫುಲ್ಲು ರಣರಂಗದಲ್ಲಿ ಸುಮ್ಮನೆ ಶಸ್ತ್ರ ತ್ಯಾಗ ಮಾಡಿ ಕೂತ್ಬಿಟ್ಟವನೆ. ಅವಾಗ ಗೀತೋಪದೇಶ ಮಾಡ್ತಾ ಇರೋದು ಸಿಚುವೇಶನ್ನು ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡೋರೆ. ಸೊ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ಲ. ಸೊ ನೋಡಿ, ಎಂಜಾಯ್ ಮಾಡಿ. ಸೂರ್ಯ ದೇವ್ರದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಲಾಸ್ಟಲ್ಲಿ ಬರುತ್ತೆ ಮುರುಡೇಶ್ವರ ಟೆಂಪಲ್. ಹಿಂದೆ ಫುಲ್ಲು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಸ್ನೇಹಿತರೆ, ದರ್ಶನ ಎಲ್ಲ ಆಯಿತು ಮುರುಡೇಶ್ವರ ಟೆಂಪಲ್ದು, ಸುಂದರ ರಾಮೇಶ್ವರ ಟೆಂಪಲ್ದು, ಎಲ್ಲ ಶನೇಶ್ವರ ಟೆಂಪಲ್ ಎಲ್ಲ ಇದೆ. ಸೊ ಬಂದವರು ದೇವಸ್ಥಾನ ಫುಲ್ ಸುತ್ತಾಡಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ದೇವಸ್ಥಾನದಿಂದ ಹೊರಗಡೆ ಹೊರಟಿದ್ದೀನಿ. ನನ್ನ ರೂಮ್ ಹತ್ರ ಹೋಗಿ ಗಾಡಿ ತೊಗೊಂಡು ರಿಟರ್ನ್ ಬೇರೆ ಇನ್ನೊಂದು ಕಡೆ ಓಡೋಣ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.